KH16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MIL ಮಲ್ಲಪ್ಪ ಜೂತವರು. ಮನೆರೇಗ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಒಂದಿಷ್ಟು ರೆಫರ್ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಗಾಂಧೀಜಿಯವರ ಹೆಸರ ಮೇಲೆ 100 ದಿನಗಳಪ್ಪ ಅದಕ್ಕೆ ಉದ್ಯೋಗಗಳು ಗ್ರಾಮೀಣ ವಲಯದಲ್ಲಿ ಯುವಕರಿಗೆ, ದುಡಿಯುವ ವರ್ಗಕ್ಕೆ, ಕೂಲಿಕಾರರಿಗೆ ಅನ್ನುವಂಥ ಒಳ್ಳೆಯ ಕಾನ್ಸೆಪ್ಟ್ ಇಟ್ಟುಕೊಂಡು, ಯಾಕಂದ್ರೆ ಅಟ್ಲೀಸ್ಟ್ 100 ದಿನ ಆದರೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅದಕ್ಕೊಂದು 240, 250, 300 ಸ್ವಲ್ಪ ಪ್ರದೇಶ ಹೆಚ್ಚು ಕಡಿಮೆ ಅದ. ಇದು ಮಿನಿಮಮ್ ಒಂದು 200, 240, 70 ತನಕ ಅನ್ನೋದು. ಆ ನೆಲೆಯಲ್ಲ ಈ ಒಂದು ಕಾನ್ಸೆಪ್ಟ್ ತಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮಾಡಿದ್ದರು. ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿಯವರು ಒಂದು ಮುತುವರ್ಜಿ ಮಾಡಿಸಿದ್ರು. ಇದು ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು ಆಹಾರ ಖಾತ್ರಿ ಯೋಜನೆ, ಇವೆರಡು ಮಾಡಿದ್ರು. ಒಳ್ಳೆಯ ಸಾಹಸ. ಅದ್ರ ಜೊತೆಗೆ ಇನ್ನೊಂದು ಮಾಡಿದ್ದೇನಪ್ಪ, ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಮಾಡಿದಂಥದ್ದು ನಿಜವಾಗಿ ಒಂದು ಕ್ರಾಂತಿಕಾರಕ ಹೆಜ್ಜೆವು. ಯಾಕಂದ್ರೆ ಯಾವ ಅಧಿಕಾರಶಾಹಿ ವರ್ಗ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅವರ ಇತಿಹಾಸ ಏನಪ್ಪ, ಅವ್ರು ಏನು ಮಾಡಿದ್ದಾರೆ ಕೆಲಸ ಅನ್ನೋದನ್ನು ಕೇಳುವಂಥದ್ದು, ಎಷ್ಟು ವರ್ಕ್ ಮಾಡಿದಪ್ಪ ಅಂತ ಕೇಳುವಂಥದ್ದು, ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಆಗ್ತದೆ ಕೊಟ್ಟಿದ್ದು. ಅದ್ರ ಜೊತೆ ಮನೆಯಾಗೂ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಿತ್ತು. ಕೂಲಿಕಾರರಿಗೆ ಪಾಪ ಒಂದು ಬದುಕಪ್ಪ, ನಾನು ಇವತ್ತು ಬದುಕಿದ್ದೀನಿ ಪ್ರಾಮಾಣಿಕವಾಗಿ, ಯಾರು ದುಡ್ಡು ತೊಗೊಳ್ಳಾರ್ದ, ಯಾರು ಕಿಸೆ ಕತ್ತರಿಸಲಾರ್ದ ಬದುಕ್ತಾ ಇದ್ದೀನಿ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದಾಗಿತ್ತು. ಅದಕ್ಕೆ ಸೋನಿಯಾ ಗಾಂಧಿಯವ್ರಿಗೆ ನಾವು ಎಷ್ಟು ನೆನೆಸಿದ್ರು ಕಡಿಮೆ. ಆದರೆ ಈ ನಮ್ಮ ಮೋದಿಯವ್ರು ಬಂದ ಮೇಲೆ ಇದು ಮನೆರೇಗ ಇದ್ದಿದ್ದು, ಇದರ ಬಗ್ಗೆ ಒಂದು ಮೊದಲು ಆರಂಭ ವಿರೋಧಿದ್ದು, ಕೊನೆಗೆ ಅದನ್ನು ತೊಗೊಂಡು ಬಂದರು. ಅದನ್ನೇನೋ ಮಾಡ್ತಾ ಬಂದರು. 100 ದಿನಗಳಿದ್ದು 80 ಬಂದರು, 80ಗೆ ಕೆಲವೊಂದು ಟೈಮ್ 30-40 ದಿನಗಳು ಕೊಟ್ಟಿದ್ದು ದಾಖಲೆಗಳಿದ್ದಾವೆ. ಅದರಿಂದ ಅರ್ಥ ಏನಪ್ಪ ಅಂದ್ರೆ ಅದಷ್ಟು ಪ್ರಾಶಸ್ತ್ಯ ಕೊಡಲಿಲ್ಲ ಇದಕ್ಕೆ ಅನ್ನೋ ಕಾರಣಕ್ಕಾಗಿ ಈಗ ಅದನ್ನು ಒಂದು ಹೊಸ ರೂಪದಲ್ಲಿ ಹೊಸ ಹೆಸರು ಇಡ್ತಾ ಇದ್ದಾರೆ. ಒಂದು ನಮ್ಮ ನೋಡಬೇಕಾಗಿದೆ, ನಮ್ಮ ಮೋದಿಯವರ 11 ವರ್ಷಗಳ ಆಡಳಿತ ನೋಡಿದಾಗ ಹಳಿ ಒಣರೆ ಅದು ಓಲ್ಡ್ ವೈನ್ ನ್ಯೂ ಬಾಟಲ್ ಅಂತ ನಮ್ಮಲ್ಲಿ ಗಾದಿ ಮಾತದ. ಆ ನೆಲೆ ಹೊಸ ಬಾಟ್ಲಿಗೆ ಈಗಾಗಲೇ ಅದು ಹೆಸರು, ಅದು ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹೆಸರು. ಈಗ ಇದ್ದಿದ್ದು ಗೊತ್ತದ ನಿಮಗೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ. ಇದು 100 ದಿನ ಕೂಡ 100 ದಿನ ಉದ್ಯೋಗ ಕೊಡಲೇಬೇಕು ಅನ್ನೋಂಥ ಒಂದು ಕಾನೂನು ಮಾಡಿದರು. ಅದ್ರ ಕಡೆಗೆ 80 ಹೇಳಿದೆ, 90, 30-40 ದಿನಗಳು ಬಂದು ಹಚ್ಚಿದ್ದು ದಾಖಲೆಗಳಿದ್ದಾವೆ ಅಂತೇಳಿ ಇವತ್ತೇನು ಮತ್ತೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿದ್ರು ನಮ್ಮ ಮೋದಿಜಿಯವ್ರಿಗೆ. ಅದಕ್ಕೆ ಹೊಸ ಹೆಸರು ಮತ್ತೆ ಕೊಟ್ಟಿದ್ದಾರೆ, ಹೆಸರು ಚೇಂಜ್ ಮಾಡಿದ್ದಾರೆ. ಅದು ಚೇಂಜ್ ಮಾಡಿ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ. ಪೂಜ್ಯ ಬಾಪು ಮುಂದೆ ಜೊತೆಗೆ ಗ್ರಾಮೀಣ ರೋಜ್ಗಾರ ಯೋಜನೆ ಇರಲಿ. ಅದಕ್ಕೆ ನಾವು ಏನಂತಾರಪ್ಪ ಅಂದ್ರೆ PBGRY ಅಂತ ಹೆಸರು ಇಟ್ಕೊಂಡಿದ್ದಾರೆ. ಹೆಸರು ಚೇಂಜ್ ಆಯ್ತು ಅಷ್ಟೇ. ಅದ್ರ ಒಳಗೆ ಇರೋದು ಅದ ಸಾರ ಏನಂತೀರಿ ಒಳಗಿರೋದು ಒಂದೇ ಆತ್ಮ, ಅದು ಸೇಮ್. ಆದರೆ ಇವತ್ತೊಂದು ಖುಷಿ ಪಡುವ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಮೋದಿಜಿಯವರು ಇದನ್ನು 100 ದಿನ ಇದ್ದಿದ್ದು 125 ದಿನಕ್ಕೆ ಇರಿಸಿದ್ದಾರೆ. ಅದನ್ನು ನಡೆಸ್ಬೇಕಷ್ಟ. ಅದಕ್ಕಾಗಿ ಹಣನ ತೆಗೆದಿಟ್ಟಿದ್ದಾರೆ. 1.51 ಲಕ್ಷ ಕೋಟಿ. ಮೊದಲು 1 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಇಟ್ಟಿದ್ದರು ನಮ್ಮ ಏನಪ್ಪ ಅಂದರೆ ಸೋನಿಯಾ ಗಾಂಧಿ ಅವ್ರ ಕಾಲದಲ್ಲ 100 ದಿನಕ್ಕೆ ಆಗುವಂಗೆ. ಅದ ನಂತರ ಕಡಿಮೆ ಆಗ್ತಾ ಬಂದು 80,000 ಕೋಟಿ, 70,000 ಕೋಟಿ, 60,000 ಕೋಟಿ ಈಗ ಕಡಿಮೆ ಆಗ್ತದೆ ನಡೆದದು. ಅದು ದುಡ್ಡು ಇಡಬೇಕಾಗ್ತದೆ, ಪಾಪ ಕೂಲಿ ಕೊಡ್ಬೇಕಲ್ಲ ದುಡ್ದವ್ರಿಗೆ. ಆ ದುಡ್ಡಿನ ಕಡಿತ ಮಾಡ್ತಾ ಬಂದರು. ಅದೇ ಕಾರಣಕ್ಕೆ ಉದ್ಯೋಗಗಳು ಕಡಿಮೆ ಆಗ್ತಾ ಹೊರಟು. ಯಾವ ಕ್ಷೇತ್ರದಿಂದ ಉದ್ಯೋಗ ಸೃಷ್ಟಿ ಹೆಚ್ಚು ಮಾಡಬೇಕಾಗಿತ್ತು, ಆದರೆ ಮೋದಿಯವ್ರು ಯಾಕೋ ಆಸಕ್ತಿ ವಹಿಸಿಲ್ಲ. ಆದರೆ ಇವತ್ತು ಒಂದಿಷ್ಟು ಆಸಕ್ತಿ ವಹಿಸಿದ ಮೋದಿಜಿಯವರು 100 ದಿನ ಇದ್ದಿದ್ರೆ 100 ದಿನಗಳಿಗೆ ಹೆಚ್ಚು ಮಾಡಿದ್ದಾರೆ. ನಿಜವಾಗಿ ಖುಷಿ ಪಡುವ ವಿಷಯ. ಯಾಕಪ್ಪ ಅಂತಂದ್ರೆ ಜನರಿಗೆ ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ಗ್ರಾಮೀಣ ವಲಯದಲ್ಲಂತೂ ಉದ್ಯೋಗಗಳ ಸೃಷ್ಟಿ ಇಲ್ಲ. ಅಂಥದ್ರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಅದಕ್ಕೆ ದುಡ್ಡು ಮೀಸಲಿಟ್ಟಾರೆ. 1.51 ಲಕ್ಷ ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. 125 ದಿನಗಳ ದುಡುಕಿ ಅಡ್ಡಿಲ್ಲ. ಭಾಳ ಒಳ್ಳೆಯ ಕೆಲಸ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ. ಕಾರಣ ಯಾಕೆ ಮಾತನ್ನು ಹೇಳ್ತಾಯಿದ್ರು ಒಳ್ಳೇದು ಅಂತೇಳಿ. ಆಯಿತು, ಮೊದಲು 100 ಇದ್ದಿದ್ದರೆ 70-81 ಇರಿಸಿದ್ರೆ ಇವತ್ತು ಹೆಚ್ಚು ಮಾಡಿದ್ರಿ, ಭಾಳ ಸಂತೋಷ. ಜೊತೆಗೆ ಈಗ ನಿಮಗೆ ಹೇಳಿದಾಗ ಇದಕ್ಕೆ ಹೊಸ ಹೆಸರು ಇಟ್ಟಿದ್ರಿ, ಯೋಗ್ಯದ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತೇಳಿ. ಹಿಂದಿದ್ದು ನಿಮಗೆ ಗೊತ್ತದ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ. ಎರಡೂ ಒಂದೇ ಇದ್ರೂ ಸ್ವಲ್ಪ ಹೆಸರು ಬದಲು ಮಾಡಿದ್ದಾರೆ. ಬಟ್ ಅದೇ ವಿಷಯಗಳು ಮುಂದೆ ಹೋಗ್ತದೆ, ವಿಚಾರಗಳು ಮುಂದೆ ಹೋಗ್ತಾ ಇದ್ದಾವೆ. ಉದ್ಯೋಗ ಸೃಷ್ಟಿ ಮಾಡಿರಿ ಅಂತೇಳಿ ಇದು ಅಂದ್ಕೊಂಡಂಗೆ ಆ ರೀತಿ ಆಗಲಿ ಅನ್ನೋದು ಎಲ್ಲರ ಬಯಕೆ. ಯಾಕೆಂದರೆ ಜನರಿಗೆ ಇವತ್ತು ಉದ್ಯೋಗ ಇಲ್ಲ. 90% ಜನ ಇವತ್ತು ಉದ್ಯೋಗ ಇದ್ರೆ ನಿರುದ್ಯೋಗಿಗಳಾಗಿದ್ದಾರೆ. ಇದಕ್ಕೆ ಕಲ್ತವ್ರು ಇದ್ದಾರೆ, ಕಲ್ಯಾರ್ದವ್ರು ಇದ್ದಾರೆ, ಮತ್ತೆಲ್ಲೂ ಇದ್ದಾರೆ. ಈವನ್ ಇವತ್ತು
ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದಂಥ ರಾಷ್ಟ್ರೀಕರಣ ಕಡಿಮೆ ಮಾಡಿದ್ರಿಂದಾಗೆ ಮರ್ಜ್ ಮಾಡಿದ್ರಿಂದಾಗೆ ಅಲ್ಲೂ ಸಹಿತ ಉದ್ಯೋಗಗಳು ಕಡಿಮೆ ಆಗ್ತಾಯಿದೆ. ಒಟ್ಟಾರೆಯಾಗಿ ಸರ್ಕಾರಿ ರಂಗದ ಉದ್ಯೋಗಗಳು ಕಡಿಮೆ ಆಗ್ತಾಯಿದ್ದಾವೆ. ಮತ್ತು ಜೊತೆಗೆ ಇವು ಏನಪ್ಪ ಈಗ ಹೇಳ್ತಾರೆ, ಈ ಒಂದು ಗ್ರಾಮೀಣ ಯೋಜನೆ ಅಡಿಯಲ್ಲೇ ಈ ಒಂದು ನಮಗೆ ಸಹಾಯ ಮಾಡುವಂಥ ಒಂದು ಯೋಜನೆ ಮಾಡಿದ್ರು ಹಿಂದಿನ ಸೋನಿಯಾ ಗಾಂಧಿಯವರು. ಅದನ್ನು ಈಗ ಮತ್ತೆ ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಮೋದಿಯವರು ಮಾಡಿದ್ದು ನಿಜವಾಗಿ ಆ ಭಾಗದ ಜನರಿಗೆ, ಗ್ರಾಮೀಣ ವಲಯದ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಹೆಲ್ಪ್ ಆಗ್ತದೆ. ಜೊತೆಗೆ ಅವರಿಗೆ ಮಿನಿಮಮ್ ಏನಿಲ್ಲ ಅಂದರೂ ಸಹಿತ 240 ರೂಪಾಯಿ ಪಗಾರ ಫಿಕ್ಸ್ ಮಾಡುವಂಥದ್ದು, ಸಂಬಳ ಫಿಕ್ಸ್ ಮಾಡುವಂಥದ್ದು ಮಾಡಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಗಳು ಒಳ್ಳೆಯವನ್ನ, ಆದರೆ ಅನುಷ್ಠಾನಕ್ಕೆ ಯಾವಾಗ ಬರ್ತಾವೆ ಇವು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಯೋಜನೆಗಳು ಸಾಕಷ್ಟು ಘೋಷಣೆ ಮಾಡಿದ್ದಾರೆ ಮೋದಿಯವರು. 150, 200 ಸಮೀಪ ಇರ್ಬೋದು ಯೋಜನೆಗಳು, ನೆನಪಿಡ್ಲಿಕ್ಕೆ ಆಗಲ್ಲ ಅಷ್ಟು ಯೋಜನೆಗಳು. ಅದೇ ಇರ್ತದೆ ಹಳಿದು, ಅದು ಹೊಸ ಲೇಪನ ಕೊಟ್ಟು ಇಟ್ಟು ಬಿಡುವಂಥದ್ದು. ಆದರೆ ಕೆಲಸ ಅದೇ ರೀತಿಯ ಹಿಂದಿನ ರೀತಿನ ಮುಂದುವರೆದವು. ಇವತ್ತಿನ ಎಲ್ಲ ಕೆಲಸಗಳು ಹೆಚ್ಚು ಕಡಿಮೆ ಏನು ಪಬ್ಲಿಕ್ ಸೆಕ್ಟರಾಗಿತ್ತು, ಅದು ಉದ್ಯೋಗಗಳು ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದದ. ಈ ನೆಲೆಯಲ್ಲಿ ಇವತ್ತು ಈ ತೆಗೆದುಕೊಂಡಂಥ ನಿರ್ಧಾರ, ಇಲ್ಲಪ್ಪ ಇವ್ರಿಗೆ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಭರವಸೆ ಏನು ಮೂಡಿಸುವಂಥ ಕೆಲಸ ಮಾಡಿದಾರಲ್ಲ ನಮ್ಮ ಮೋದಿಯವರು, ಅದು ಶ್ಲಾಘನೀಯ. ಆದರೆ ಅದಕ್ಕೆ ಅನುಷ್ಠಾನಕ್ಕೆ ಬರಬೇಕು. ಬಂದಾಗ ಮಾತ್ರ ಹೌದಪ್ಪ ಸರಿ ಅಂತ. ಯಾಕಂದರೆ ಅನೇಕ ಯೋಜನೆ ನಿಮ್ಗೆ ಗೊತ್ತದ. ಅದರಲ್ಲೂ ಮುಖ್ಯವಾಗಿ ನೋಟು ಅಮಾನ್ಯೀಕರಣ ಮಾಡಿದ್ದು, ಮೊನಟೈಸೇಷನ್ ಆಫ್ ದ ರೂಪಿ ಏನು ಮಾಡಿದ್ರು ನಿಮ್ಗೆ ಗೊತ್ತದ. ಆ ಸಂದರ್ಭದಲ್ಲಿ 1500 ನೋಟನ್ನು ಕಿತ್ತಾಕಿ ಹೋಗ್ಬಿಟ್ರು. ಇದರಿಂದ ಸಮಾನತೆ ಬರ್ತದೆ, ಭಯೋತ್ಪಾದನೆ ಹೋಗ್ತದೆ ರೀ. ಮತ್ತು ಅದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ಏನು, ಇಲ್ಲೇ ಬ್ಲ್ಯಾಕ್ ಮನಿ ಹೊರಗೆ ಸಿಗ್ತದೆ ಅಂತೇಳಿ. ಆದರೆ ಏನು ಸಿಕ್ಕಿದ್ದೇನೆ, ಇಲ್ಲಿ ಬ್ಲ್ಯಾಕ್ ಮನಿ ಸಿಗಲಿಲ್ಲ. ಅದು ಎಷ್ಟು ದುಡ್ಡು ಹೊರಗೆ ಹೋಗಿತ್ತು ಅಷ್ಟು ದುಡ್ಡಲ್ಲಿ ಇತ್ತು ಮತ್ತು ಬಂತು. ಅಂದರೆ ಇಲ್ಲಿ ಬ್ಲ್ಯಾಕ್ ನಡೆದೇ ಇಲ್ಲ ಅನ್ನೋದು ಪ್ರೂವ್ ಆಯ್ತು ಇದರಿಂದ. ಅದು ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಒಳ್ಳೆಯ ಯೋಜನೆ ಇರ್ತದೆ ಇಲ್ಲ ಅಂತಲ್ಲ, ಅನುಷ್ಠಾನಕ್ಕೆ ತಂದಾಗ ಅದು ಯಶಸ್ವಿ ಆಗ್ತದನ ಅಂತೇಳಿ. ಆ ನೆಲೆಯಲ್ಲಿ ಡಿಮಾನಿಟೈಸೇಷನ್, ಇಲ್ಲಿ ಭಯೋತ್ಪಾದನೆ ಓಡಿಸಲಿಲ್ಲ, ಇಲ್ಲಿ ಬ್ಲ್ಯಾಕ್ ಮನಿ ವ್ಯವಹಾರ ಮಾಡುವಂಥ ಅಂದರೆ ಕಪ್ಪು ಅನ್ನೋದು ವ್ಯವಹಾರ ಮಾಡೋರು ಸಿಗಲಿಲ್ಲ, ಅವ್ರು ಶಿಕ್ಷೆ ಆಗಲಿಲ್ಲ. ಅದರಿಂದ ಹೆಚ್ಚಿಗೆ ಶಿಕ್ಷೆ ಆಗಿ ಜನಸಾಮಾನ್ಯರಿಗೆನ. ಯಾಕಂದ್ರೆ 500 ಮತ್ತು 1000 ನೋಟುಗಳ ಅಮಾನ್ಯೀಕರಣ ಮಾಡಿದ್ಮೇಲೆ ಆ ಬ್ಯಾಂಕಿಗೆ ಕೊಡಬೇಕು, ಸಾಲದಲ್ಲಿರಬೇಕು, ದುಡ್ಡು ತೊಗೊಂಬರ್ಬೇಕು ಅನ್ನೋದ್ರಾಗ ಎಷ್ಟು ಹೈರಾಣ ಆಯ್ತಪ್ಪ ಜನ. ಕೆಲವಷ್ಟು ಆ ಸಂದರ್ಭದಲ್ಲಿ ಬ್ಯಾಂಕಿನ ಸಮ್ಮುಖದಲ್ಲಿ ಅನೇಕ ಜನ ತಿಳ್ಕೊಂಡಿದ್ದು, ಸತ್ತೋಗಿದ್ದು ನಾವು ನೋಡಿದ್ವಿ. ಅಂದರೆ ಒಟ್ಟಾರೆಯಾಗಿ ಯಾವುದೇ ಯೋಜನೆಯನ್ನು ಸಡನ್ನಾಗಿ ಮಾಡುವಂಥದ್ದು ಆಗಬಾರ್ದು. ಅದಕ್ಕೊಂದು ಪ್ರೀ ಪ್ಲ್ಯಾನ್ ಮಾಡಿ ಅದಕ್ಕೊಂದು ತಾನಂತ ಬಜೆಟ್ ಸಿಸ್ಟಮ್ ಮಾಡೋದು ಯಥಾಯೋಗ್ಯ ಆಗ್ಯದಂತ. ಯಾಕಂದ್ರೆ ದೊಡ್ಡದು ಡಿಮಾನಿಟೈಸೇಷನ್ ಮಾಡುವಂಥದ್ದು ಹುಡುಗಾಟತನ ಅಲ್ಲ. ಆದರೆ ಅವತ್ತು ಮಾಡಿಬಿಟ್ರು. ಒನ್ಸ್ ಡೇ ಬಂದವರು ರಾತ್ರಿದ್ದ 8 ಗಂಟೆ ಇಲ್ಲ, ಇವತ್ತು ಮುಗಿದೋಯ್ತು 500 ಮತ್ತು 1000 ನೋಟುಗಳು. ಇದಕ್ಕೆ ಕಾರಣ ನಾವು ಇದು ಹುಡುಕಿ ಮಾಡೋರಿದ್ದೀವಿ, ಭಯೋತ್ಪಾದಕ ನಡೆಯೋರಿದ್ದೀವಿ. ಮತ್ತು ಭಾಳ ದೊಡ್ಡ ಉದ್ದ ಭಾಷಣ ಮಾಡಿದರು. ಅದರ ನಂತರದಲ್ಲಿ ಏನಾಯಿತು ನಮ್ಗೆ ಗೊತ್ತದ. ಈಗ 11 ವರ್ಷ ಆಯ್ತು ಆಡಳಿತ ಮಾಡಲಿಕ್ಕೈತೆ, ಅವ್ರು ಏನು ಮಾಡ್ತಾಯಿದ್ದಾರೂ ಗೊತ್ತದ. ಹಂಗಿದು ಈ ಮಹಾತ್ಮ ಗಾಂಧೀಜಿಯವರ ಹೆಸರು ನಡೀತು ಅಂತ ಬಾಪೂಜಿಯವ್ರ ಹೆಸರು ಇಟ್ಕೊಂಡಿದ್ದಾರೆ. ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತೇಳಿ ಮಾಡಲಿ, ಅವರು ಪ್ರೀತಿ ಮಾಡಲಿ. ಅವರು ಗಾಂಧಿಯನ್ನು ಬಿಡಲಿಕ್ಕೆ ಆಗೋದೇ ಇಲ್ಲ. ಇವತ್ತು ರೈಟ್ ವಿಂಗ್ದವ್ರು ಇರಲಿ, ಲೆಫ್ಟ್ ವಿಂಗ್ ಇರಲಿ, ಯಾವುದೂ ಇರಲಿ, ಯಾರಿದ್ದರೂ ಸಹಿತ ಇದು ನಿಲ್ಲುವುದಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಅದ. ಅಂದರೆ ಇದರ ಅರ್ಥ ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಪ್ಪ ಅಂತಂದ್ರೆ, ಅದು ನಡೆದಿನ ವ್ಯವಹಾರಗಳು ಅನ್ನುವಂಥ ಮಾತು. ಆ ನೆಲೆಯಲ್ಲೇ ನಮ್ಮ ಮೋದಿಯವರು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ರಿಸಲ್ಟ್ ಒಳ್ಳೆಯದು ಬಂದರೆ ಸಾಕ. ಮತ್ತು ಅಧಿಕಾರಶಾಹಿ ವರ್ಗದವರು ಜೊತೆಗೆ ರಾಜಕಾರಣಿಗಳ ಜೊತೆ ಕೋಆಪ್ರೇಷನ್ ಮಾಡೋ ಜೊತೆಗೆ ಆ ಫಂಡ್ ಏನಿಟ್ಟಿದ್ದೀರಿ 1.51 lakh crore, 1.51 ಲಕ್ಷ ಕೋಟಿ ಏನಿಟ್ಟಿದ್ದೀರಿ, ಅವು ಸರಿಯಾಗಿ ಅದಕ್ಕೆ ಬಳಕೆ ಆಗಿರಿ. ಬಳಕೆ ಆಗದೆ ಉಳಿದು ಬೇಕಾಗಿಲ್ಲ. ಇವತ್ತು ಸಾಕಷ್ಟು ಘೋಷಣೆ ಮಾಡಿದರೆ ಹೇಳಿದ್ದೆ ನಿಮ್ಗೆ. ಅದರಲ್ಲೂ ಗಂಗಾ ಸ್ವಚ್ಛ ಯೋಜನೆ ಮಾಡಿದಿರಿ, ಅದು ಅಲ್ಲೇ ಉಳಿದದ. ಸ್ವಚ್ಛ ಆಗಲಿ ಗಂಗಾ. ಅದೇ ಕಾಲಕ್ಕೆ ಪ್ರತಿಯೊಂದು ಏನಪ್ಪ ಈ ಒಂದು ಏನು ಸ್ವಚ್ಛ ಭಾರತ ಅಡಿಯಲ್ಲೇ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ರಿ. ಇನ್ನೂ ಯಾವ ಒಂದು 2 ಸಿಟಿಗಳು ಘೋಷಣೆ ಆಗಿಲ್ಲ, ಅಗದಿ ಪರ್ಫೆಕ್ಟ್ ಆಗಿದ್ದಾವೆ ಅಂತೇಳಿ. ಮತ್ತು ನೋಟ್ ಮೊನಿಟೈಸೇಷನ್ ಹೇಳಿದ್ದೀನಿ ನಿಮಗೆ, ನೋಟ್ ಬಂದು ಅದು ಅಪಯಶಸ್ಸಾಯಿತು. ಇಂಥವು ನೂರಾರು ಇದ್ದಾವೆಲ್ಲ ಹೆಚ್ಚು ಕಡಿಮೆ. ಮತ್ತು ಅದೇ ಕಾಲಕ್ಕೆ ರಾಜ್ಯ ಚುನಾವಣೆ ಸಂದರ್ಭದಲ್ಲಂತೂ ಸಾಕಷ್ಟು ಮಾತಾಡಿಬಿಡ್ತೀರಿ, ಅವು ಯಾವುವು ಯಶಸ್ವಿಯಾಗಿ ಆಗಿಲ್ಲ ಅನ್ನೋದು ನಾವು ಗಮನದಲ್ಲಿಟ್ಟುಕೊಂಡ ಇದನ್ನು ಸಹಿತ ಅದೇ ರೀತಿಯಾಗಿ ನೋಡಬೇಕಾಗಿದೆ. ಆದರೂ ಮನೆರಾಗಾದ ಬದಲಾಗ ನೀವು ಹೊಸದಿಟ್ಟಂಥ PBGRY ಇದು ಯೋಗ್ಯದ. ಆದರೆ ಅಷ್ಟ ಪ್ರಮಾಣದಲ್ಲಿ 125 ಜನ ಉದ್ಯೋಗ ಕೊಟ್ಟರಂತೂ ನಿಶ್ಚಿತವಾಗಿಯೂ ದೊಡ್ಡ ಸಾಧನೆ ಅಂತ ಹೇಳ್ತಾ, ಇದು ನಮ್ಮ ಮೋದಿಯವರ ಹೊಸ ಘೋಷಣೆ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ತಿಳಿಸುತ್ತಾರೆ. ಇದು ಸತ್ಯದ ಕೈಗಂಡಿ ವಂದನೆಗಳು.